ಒಂದು ಗ್ರಾಮದ ಜನಸಂಖ್ಯೆ 7,500. ಅದರಲ್ಲಿ 10% ಅನಕ್ಷರಸ್ಥರಾದರೆ ಆ ಗ್ರಾಮದಲ್ಲಿರುವ ಅನಕ್ಷರಸ್ಥರ ಸಂಖ್ಯೆಯು ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ಈಸ್ 7,500. 10% ಆಫ್ ದೆಮ್ ಆರ್ ಇಲ್ಲಿಟರೇಟ್. ದ ನಂಬರ್ ಆಫ್ ಇಲ್ಲಿಟರೇಚರ್ ಈಸ್ 7,500ರಲ್ಲಿ 10% ಅನಕ್ಷರಸ್ಥರು. ಸೊ 7,500ರ 10% ಅಂದ್ರೆ ಎಷ್ಟಾಗುತ್ತೆ? 10/100. ಸೊ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಸೊ ಎಷ್ಟು ಜನ ಅನಕ್ಷರಸ್ಥರು ಅಂತಂದ್ರೆ 750 ಜನ ಅನಕ್ಷರಸ್ಥರಿದ್ದಾರೆ. ಸೊ ಆಪ್ಷನ್ 3 ಇಸ್ ಕರೆಕ್ಟ್. ವಜ್ರಾಕೃತಿಯ ಪಾರ್ಶ್ವಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಬರುವ ಚಿತ್ರವು ಸಮಾಂತರ ಚತುರ್ಭುಜ, ತ್ರಾಪಿಜ್ಯ, ಚೌಕ, ಆಯತ. ದ ಫಿಗರ್ ಫಾರ್ಮ್ಡ್ ಬೈ ಜಾಯಿನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ರೋಂಬಸ್ ಈಸ್. ಇದು ರೋಂಬಸ್. ಪ್ಯಾರಲೋಗ್ರಾಮ್, ಟ್ರಪೀಜಿಯಂ, ಸ್ಕ್ವೇರ್, ರೆಕ್ಟಾಂಗಲ್. ಟ್ರಪೀಜಿಯಂ ಇದು. ರೋಂಬಸ್ ಅಂತಂದ್ರೆ ಸ್ಕ್ವೇರ್ ಏನೆ. ಸೊ ಈ ರೀತಿ ಇರುತ್ತೆ. ಎಸ್. ಸೊ ಈ ರೀತಿ 4 ಸೈಡ್ಗಳು ಈಕ್ವಲ್ ಆಗಿರುತ್ತೆ. ಬಟ್ ಆಂಗಲ್ಸ್ಗಳು ಹೆಚ್ಚು ಕಡಿಮೆ ಇರ್ಬೋದು. ಸೊ ಈ ರೀತಿ ಹೆಚ್ಚು ಕಡಿಮೆ ಇರಬಹುದು. ಬಟ್ ಸೈಡ್ಗಳು ಮಾತ್ರ ಈಕ್ವಲ್ ಆಗಿರ್ತವೆ. 4 ಸೈಡ್ಗಳು ಈಕ್ವಲ್ ಆಗಿರ್ತವೆ. ಇಲ್ಲಿ ಕಂಡೀಷನ್ ಏನಿದೆ ಅಂತಂದ್ರೆ, ಈ ಮಿಡ್ ಪಾಯಿಂಟ್ಗಳನ್ನ ನಾವೇನಾದ್ರೂ ಜಾಯಿನ್ ಮಾಡಿದ್ರೆ, ಒಂದು ವೇಳೆ ಇದನ್ನ ಮಿಡ್ ಪಾಯಿಂಟ್ ಅಂತ ಅನ್ಕೊಂಡ್ರೆ, ದೀಸ್ ಆರ್ ದ ಮಿಡ್ ಪಾಯಿಂಟ್ಸ್ ಆಫ್ ದ ಸೈಡ್ಸ್. ಸೊ ಇವುಗಳನ್ನು ನಾವು ಜಾಯಿನ್ ಮಾಡಿದ್ರೆ ನಮಗೆ ಯಾವ ಶೇಪ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಯಾವ ಶೇಪ್ ಸಿಗುತ್ತೆ ನಮಗೆ ಅಂತಂದ್ರೆ, ಇಟ್ ವಿಲ್ ಬಿ ಎ ರೆಕ್ಟಾಂಗಲ್. ನೋಡಿ, ಇದು ಒಂದು ರೆಕ್ಟಾಂಗಲ್ ಆಗಿರುತ್ತೆ. ಇದನ್ನ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡ್ಬೋದು, ಅಥವಾ ಇದು ಒಂದು ಪ್ರಾಪರ್ಟಿನೇ ಇದೆ. ಆಕ್ಚುಲಿ ಇದು ಒಂದು ಪ್ರಾಪರ್ಟಿನೇ ಇದೆ. ಸೊ ಆ ಪ್ರಾಪರ್ಟಿ ಪ್ರಕಾರ ಇದು ಒಂದು ರೆಕ್ಟಾಂಗಲ್ ಆಗ್ತದೆ. ಸೊ ಆಪ್ಷನ್ 4 ಈಸ್ ಕರೆಕ್ಟ್. Next question. PRS ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ PRS ಕೋನದ ಅಳತೆ ಎಷ್ಟು? ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, ಆಂಗಲ್ P 40 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ಆಂಗಲ್ Q 55 ಡಿಗ್ರಿ ಇದೆ. ಆಂಗಲ್ PRS ಈ ಕೋನ ಬೇಕು ನಮಗೆ. ಹೊರಗಡೆ ಇದೆಯಲ್ಲ PRS, ಈ ಎಕ್ಸ್ಟೀರಿಯರ್ ಆಂಗಲ್ ಬೇಕು. ಸೊ ಒಂದು ಟ್ರಯಾಂಗಲ್ ಅಲ್ಲಿ ಫಾರ್ಮ್ ಆದಂತ ಎಕ್ಸ್ಟೀರಿಯರ್ ಆಂಗಲ್ ಸಮ್ ಆಫ್ ಆಪೋಸಿಟ್ ಇಂಟೀರಿಯರ್ ಆಂಗಲ್ಸ್ ಗಳಿಗೆ ಈಕ್ವಲ್ ಆಗಿರುತ್ತೆ. ಸಮ್ ಆಫ್ ಆಪೋಸಿಟ್ ಇಂಟೀರಿಯರ್ ಆಂಗಲ್ಸ್ ಅಥವಾ ಸಮ್ ಆಫ್ ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ಇಲ್ಲಿ PRS ಗೆ ಇಂಟೀರಿಯರ್ ಆಂಗಲ್ಸ್ ಗಳು ಯಾವುದು ಅಂತಂದ್ರೆ, ಆಪೋಸಿಟ್ ಇಂಟೀರಿಯರ್ ಆಂಗಲ್ಸ್ ಯಾವುದು ಅಂತಂದ್ರೆ ಆಂಗಲ್ P ಮತ್ತು ಆಂಗಲ್ Q, ಅಥವಾ ಅದನ್ನ RPQ PQR ಅಂತ ಹೇಳ್ಬೋದು. ದೇರ್ ಫೋರ್ ಇವೆರಡರ ಸಮ್ಗೆ ಈ ಆಂಗಲ್ ಈಕ್ವಲ್ ಆಗಿರುತ್ತೆ. ಎರಡನ್ನ ಆಡ್ ಮಾಡಿದ್ರೆ ವಿ ಗೆಟ್ 95. 55 40 ಅಂತಂದ್ರೆ 95 ಬರುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್ ಆನ್ಸರ್. ಚತುರ್ಭುಜದ 4 ಕೋನಗಳು ಆಂಗಲ್ A, ಆಂಗಲ್ B, ಆಂಗಲ್ C ಅಂಡ್ ಆಂಗಲ್ D ಗಳು ಕ್ರಮವಾಗಿ 3, 5, 7, 9 ಅನುಪಾತದಲ್ಲಿದ್ದರೆ ಆಂಗಲ್ C ಎಷ್ಟು ಅಂತ ಕೇಳ್ತಾರೆ. ದ 4 angles ABCD of a quadrilateral are in the ratio 3, 5, 7, 9 respectively. Then angle C is equal to. ಆಂಗಲ್ ಸಿ ಅಂತಂದ್ರೆ ನೋಡಿ, ಇದು ಆಂಗಲ್ ಎ, ಇದು ಆಂಗಲ್ ಬಿ, ಆಂಗಲ್ ಸಿ, ಆಂಗಲ್ ಡಿ. ಲೆಟ್ ದ ಆಂಗಲ್ಸ್ ಬಿ ಆಕ್ಷನ್ ಆಂಗಲ್ಸ್ 3x, 5x, 7x, 9x ಆಗಿರಲಿ. ಆ 4 ಆಂಗಲ್ಗಳನ್ನ ಆಡ್ ಮಾಡಿದ್ದೀನಿ. ಸಿನ್ಸ್ ಇಟ್ ಈಸ್ ಎ ಕ್ವಾಡ್ರಿಲ್ಯಾಟರಲ್, ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಶುಡ್ ಬಿ ಈಕ್ವಲ್ ಟು 360 ಡಿಗ್ರಿ.
ಎಲ್ಲನೂ ಆಡ್ ಮಾಡಿದ್ರೆ ಎಷ್ಟು ಬರಬೇಕು? 360 ಡಿಗ್ರಿ ಬರಬೇಕು. ಈಗ ಆಡ್ ಮಾಡಿ 7 3 10 19 ಪ್ಲಸ್ 5 24 24x equal to 360. Therefore x equal to 360 divided by 24. 12 24 12 3 36 0 2 1 2 15. Therefore the value of x is equal to 15. ಬಟ್ ನಮಗೆ ಬೇಕಾಗಿರೋದೇನು ಅಂತಂದ್ರೆ ಆಂಗಲ್ ಸಿ ಬೇಕು. ಇದು ಆಂಗಲ್ ಎ, ಆಂಗಲ್ ಬಿ, ಇದು ಆಂಗಲ್ ಸಿ. ಸೊ ಆಂಗಲ್ ಸಿ ಈಸ್ ನಥಿಂಗ್ ಬಟ್ 7x. ದಿಸ್ ಈಸ್ ಈಕ್ವಲ್ ಟು 7 ಇಂಟು ಎಕ್ಸ್ ಅಂತಂದ್ರೆ 15. ಸೊ ಮಲ್ಟಿಪ್ಲೈ ಮಾಡಿದ್ರೆ 15 3 45 14 60 15 5 75 15 6 90 15 7 105. ಸೊ 15 7s are 105. So first option is correct. Next question. ರೂಪಾಯಿ 2000 ಸಾಲಿಯಾನ ಶೇಕಡ 10% ಚಕ್ರ ಬಡ್ಡಿಯಲ್ಲಿ ರೂಪಾಯಿ 2420 ಮೊತ್ತವಾಗಬೇಕಾದರೆ ತಗಲುವ ಅವಧಿ. The period in which rupees 2000 will amount to rupees 2420 at 10% per annum compound interest is. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಸಂಬಂಧಪಟ್ಟಂತ ಕ್ವೆಶ್ಚನ್. ಇಲ್ಲಿ 2000 ಅಂತ ಅನ್ನೋದು ಪ್ರಿನ್ಸಿಪಲ್ ಅಮೌಂಟ್. ಸೊ P equal to 2000. ಇನ್ನು 10% ಅನ್ನೋದೇನದು ರೇಟ್ ಆಫ್ ಇಂಟ್ರೆಸ್ಟ್. ಸೊ R equal to 10%. 2420 ಅನ್ನೋದು ಇದು ಅಮೌಂಟ್. ಸೊ ಅಮೌಂಟ್ equal to 2420. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅವಧಿ. ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅವಧಿ ನಾವು n ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ಮುಲಾ ಏನಂತಿದೆ ಅಂತಂದ್ರೆ A equal to P into 1 plus R by 100 whole to the power of n ಅಂತ ಇದೆ. ಇದು ಏನಂತಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಒಂದು ಫಾರ್ಮುಲಾ ಇದು. ಇಲ್ಲಿ ಅಮೌಂಟ್ ಎಷ್ಟಿದೆ ಅಂದ್ರೆ 2420 ಅಂತ ಇದೆ. ಅಂಡ್ ದಿಸ್ ಇಸ್ ಈಕ್ವಲ್ ಟು 2000 ಇಂಟು 1 ಪ್ಲಸ್ ಆರ್ ಅಂತಂದ್ರೆ 10 by 100 ಹೋಲ್ ಟು ದ ಪವರ್ ಆಫ್ n. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 0 0 ಕ್ಯಾನ್ಸಲ್ ಆಗಲಿ, ಇಲ್ಲೂ ಕೂಡ ಅಷ್ಟೇನೆ 0 0 ಕ್ಯಾನ್ಸಲ್ ಆಗಲಿ. ಇನ್ನು 2 ಇಂದ ಡಿವೈಡ್ ಮಾಡಿದ್ರೆ 200, ಇದು 2 1s are 2, 2 2s are 4, 2 1s are 2. ಸೊ ಅಲ್ಲಿಗೆ ಇಲ್ಲಿ 121, ಇಲ್ಲಿ 100 ಇಂಟು ಅಂತ ಇದೆ. 100 ನ ಡಿವೈಡ್ ಮಾಡಿಬಿಟ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 121 ಡಿವೈಡೆಡ್ ಬೈ 100 ಅಂಡ್ ಇಟ್ ಈಸ್ ಈಕ್ವಲ್ ಟು ಇಲ್ಲಿ 1 ಪ್ಲಸ್ 1 ಬೈ 10 ಅಂತ ಇದೆ. LCM ತಗೊಂಡ್ರೆ 10 ಬರುತ್ತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10 ಪ್ಲಸ್ 1 ಎಷ್ಟಾಯ್ತು ಅಲ್ಲಿಗೆ 11 by 10. 11 by 10 whole to the power of n. ಈಗ ಲೆಫ್ಟ್ ಸೈಡ್ ಕೂಡ ಇನ್ ಟರ್ಮ್ಸ್ ಆಫ್ 11 by 10 ಬೇಸ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. 121 ಅನ್ನ 11 ಸ್ಕ್ವೇರ್ ಅಂತ ಬರೀಬಹುದು, 100 ಅನ್ನ 10 ಸ್ಕ್ವೇರ್ ಅಂತ ಬರೀಬಹುದು. ಆ ಎರಡು ಸ್ಕ್ವೇರ್ ಗಳನ್ನ ಕಂಪ್ಲೀಟ್ ಆಗಿ ತೆಗೆದು ಹೊರಗಡೆ ಹಾಕಿದ್ರೆ 11 by 10 ಹೋಲ್ ಸ್ಕ್ವೇರ್ ಈಕ್ವಲ್ ಟು 11 by 10 whole to the power of n. So on comparing the exponents, because the bases are equal, ಸೊ ಎಕ್ಸ್ಪೋನೆಂಟ್ ಗಳನ್ನ ಕಂಪೇರ್ ಮಾಡಿದ್ರೆ ವಿ ಗೆಟ್ n equal to 2. ಸೊ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂದ್ರೆ 2 ವರ್ಷಗಳು. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. 5 ಮತ್ತು -2ಗಳು ಒಂದು ಸಮೀಕರಣದ ಮೂಲಗಳಾಗಿದ್ದರೆ ಆ ಸಮೀಕರಣ ದ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಆರ್ 5 and -2, ದೆನ್ ದ ಈಕ್ವೇಶನ್ ಈಸ್. ನೋಡಿ, 2 ರೂಟ್ ಗಳು ಕೊಟ್ಟಿದ್ದಾರೆ ಇಲ್ಲಿ. ಲೆಟ್ ದ ರೂಟ್ಸ್ ಬಿ m equal to 5 ಅಂಡ್ n equal to -2. m ಮತ್ತು n ಗಳು 5 ಮತ್ತು -2. ಈ ರೀತಿ ರೂಟ್ಸ್ ಗಳನ್ನ ಕೊಟ್ಟಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವ ರೀತಿ ಇರುತ್ತೆ ಅಂತಂದ್ರೆ x² ಮೈನಸ್ ಇನ್ ಬ್ರಾಕೆಟ್ m ಪ್ಲಸ್ n ಇಂಟು ಎಕ್ಸ್ ಪ್ಲಸ್ m ಇಂಟು n ಅಂಡ್ ಇಟ್ ಈಸ್ ಈಕ್ವಲ್ ಟು 0. ಇದು ರೂಟ್ಸ್ ಗಳು ಗೊತ್ತಿದ್ದಾಗ ಈಕ್ವೇಶನ್ ನ ಬರೆಯುವಂತ ಒಂದು ಫಾರ್ಮುಲಾ. x² ಮೈನಸ್ m ಪ್ಲಸ್ n, m ಅಂತಂದ್ರೆ 5 ಪ್ಲಸ್ n ಅಂತಂದ್ರೆ -2 ಇಂಟು ಎಕ್ಸ್ ಪ್ಲಸ್ m ಅಂತಂದ್ರೆ 5 ಇಂಟು n ಅಂತಂದ್ರೆ -2 ಅಂಡ್ ದಿಸ್ ಇಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿದ್ರೆ x² ಮೈನಸ್ ಇದೇನಾಗುತ್ತೆ, ಇದು 5 ಪ್ಲಸ್ ಇಂಟು ಮೈನಸ್ -2 ಇಂಟು ಎಕ್ಸ್ ಪ್ಲಸ್ ಇಂಟು ಮೈನಸ್ 5 2s are 10 ಈಕ್ವಲ್ಸ್ ಟು 0. x² ಮೈನಸ್ 5ರಲ್ಲಿ 2 ಹೋದ್ರೆ 3, 3x ಮೈನಸ್ 10 ಈಕ್ವಲ್ಸ್ ಟು 0. Therefore equation, quadratic equation will be in this form: x² minus 3x minus 10 equals to 0. First option is correct. Next question. ಜೋಡಿ ದಾಳಗಳನ್ನು ಎಸೆದಾಗ 2 ಬೆಸ ಸಂಖ್ಯೆ ಬರುವ ಸಂಭವನೀಯತೆಯು. A pair of dice is thrown.
ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಬೋತ್ ಆಡ್ ಡಿಜಿಟ್ಸ್ ಈಸ್, ಎರಡು ಏನು ಡೈಸ್ ಗಳನ್ನ ಥ್ರೋ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಗಳು ಬರುತ್ತೆ ಅಂತಂದ್ರೆ ಒಟ್ಟಿಗೆ 36 ಎಲಿಮೆಂಟ್ಸ್ ಬರುತ್ತೆ. ಯಾವ್ಯಾವ್ದು ಅಂತಂದ್ರೆ ಫಾರ್ ಎಕ್ಸಾಂಪಲ್ 1 1 ಬರ್ಬೋದು, ಅಂದ್ರೆ ಫಸ್ಟ್ ಡೈಸ್ ಮೇಲೂ 1 ಬರೋದು, ಸೆಕೆಂಡ್ ಡೈಸ್ ಮೇಲೂ ಕೂಡ 1 ಬರೋದು. ನೆಕ್ಸ್ಟ್ 1 2 ಬರೋದು, 1 3, 1 4, ಅಗೇನ್ 1 5, 1 6. ಇದು ಫಸ್ಟ್ ಡೈಸ್ ಮೇಲೆ 1 ಬಂದಾಗ ಸೆಕೆಂಡ್ ಡೈಸ್ ಮೇಲೆ 1 2 3 4 5 6 ಅಂತ ಆದಾಗ, ಅದೇ ರೀತಿ ಫಸ್ಟ್ ಡೈಸ್ ಮೇಲೆ 2 ಬಂದಾಗ ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡ್ತಾ ಹೋದ್ರೆ 2 1 2 2 2 3 2 4 2 5 2 6 ಅಂತ ಬರುತ್ತೆ. ಸೊ ಇದೇ ರೀತಿ ನಾವೇನಾದ್ರೂ ಸ್ಯಾಂಪಲ್ ಸ್ಪೇಸ್ ನ ಬರೆದ್ರೆ ಒಟ್ಟು ನಮಗೆ ಎಷ್ಟು ಎಲಿಮೆಂಟ್ಸ್ ಬರುತ್ತೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಅಂತಂದ್ರೆ ವಿ ಗೆಟ್ 36 ಎಲಿಮೆಂಟ್ಸ್. 1 ಇಂದ ಶುರುವಾದ್ರೆ 6, 2 ಇಂದ ಶುರುವಾದ್ರೆ 6, ಅಗೇನ್ 3 1 3 2 3 3 3 4 3 5 ಅದು 6, ಅಗೇನ್ 4 1 4 2 4 3 ಅದು 6, ಅದೇ ರೀತಿ 5 1 5 2 5 3 ಅದು 6, ಅಗೇನ್ 6 1 6 2 ಅದು ಕೂಡ 6. ಸೊ 6 6 6 ಎಷ್ಟು ಸಾರಿ ಬಂದಿರ್ತದೆ? 6 ಟೈಮ್ಸ್, therefore it is 36. therefore ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಟೋಟಲ್ ಆಗಿ 36 ಎಲಿಮೆಂಟ್ಗಳು ಇರ್ತದೆ. ಇನ್ನು ಇಲ್ಲಿ ನಮಗೆ ಬೇಕಾಗಿರೋದು ಗೆಟಿಂಗ್ ಬೋತ್ ಆಡ್ ಡಿಜಿಟ್ಸ್, ಅಂದ್ರೆ ಫಸ್ಟ್ ಡೈಸ್ ಮೇಲೂ ಕೂಡ ಆಡ್ ನಂಬರ್ ಇರಬೇಕು, ಸೆಕೆಂಡ್ ಡೈಸ್ ಮೇಲೂ ಕೂಡ ಆಡ್ ನಂಬರ್ ಇರಬೇಕು. ಹಾಗಾದ್ರೆ ಆ ತರ ಬರೋಂತ ಔಟ್ಕಮ್ಗಳು ಯಾವ್ಯಾವುದು ಅಂತಂದ್ರೆ 1 1 1 3 1 5. ನೆಕ್ಸ್ಟ್ 2 1 2 ಬರಲ್ಲ, ಇಲ್ಲಿ 3, ಯಾಕಂದ್ರೆ ಎರಡು ಆಡ್ ನಂಬರ್ಸ್ ಇರಬೇಕು. 3 1 3 3 ಅಂಡ್ 3 5. ನೆಕ್ಸ್ಟ್ ಯಾವುದು ಅಂತಂದ್ರೆ 5 1 5 3 ಅಂಡ್ 5 5. ಸೊ ಇಷ್ಟು ಎಲಿಮೆಂಟ್ಗಳು ಏನಂತಂದ್ರೆ ನನ್ನ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? n ಆಫ್ e ಈಕ್ವಲ್ಸ್ ಟು 3 6 9. therefore we have 9 possible outcomes. ಸೊ ಪ್ರಾಬಬಿಲಿಟಿ ಕೇಳ್ತಾ ಇರೋದ್ರಿಂದ ಪ್ರಾಬಬಿಲಿಟಿ ಆಫ್ e is equal to n of e divided by n of s. that is nothing but 9/36. ಡಿವೈಡ್ ಮಾಡಿದ್ರೆ we get 1/4. so second option is correct. next question, ಲಂಬಕೋನ ತ್ರಿಭುಜದ ಪರಿಕೇಂದ್ರವು. the circumcenter of a right angled triangle is formed. ಎಲ್ಲಿ ಅಂತಂದ್ರೆ ತ್ರಿಭುಜದ ಒಳಗಡೆ, ತ್ರಿಭುಜದ ಹೊರಗಡೆ ಉಂಟಾಗುತ್ತದೆ. ತ್ರಿಭುಜದ ವಿಕರ್ಣದ ಇದದು ವಿಕರ್ಣ ಆಗಬೇಕಿದು, ವಿಕರ್ಣದ ಮಧ್ಯ ಬಿಂದುವಿನಲ್ಲಿ ಉಂಟಾಗುತ್ತದೆ. ತ್ರಿಭುಜದ ವಿಕರ್ಣದ ಮೇಲೆ ಉಂಟಾಗುತ್ತದೆ. ಇನ್ಸೈಡ್ ದ ಟ್ರಯಾಂಗಲ್, ಔಟ್ಸೈಡ್ ದ ಟ್ರಯಾಂಗಲ್, at the midpoint of the hypotenuse of triangle, on the hypotenuse of the right angle triangle. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿರೋದ್ರಿಂದ ಸರ್ಕಮ್ ಸೆಂಟರ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತಂದ್ರೆ ನೋಡಿ, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಆಗಿತ್ತು ಅಂತಂದ್ರೆ ಸರ್ಕಮ್ ಸೆಂಟರ್ ಇನ್ಸೈಡ್ ದ ಟ್ರಯಾಂಗಲ್ ಇರುತ್ತೆ. ಒಂದ್ ವೇಳೆ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿತ್ತು ಅಂತಂದ್ರೆ ಆಗ ಸರ್ಕಮ್ ಸೆಂಟರ್ ಆನ್ ಹೈಪಾಟ್ನಸ್ ಮತ್ತೆ ಎಲ್ಲಿರ್ತಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಹೈಪಾಟ್ನಸ್ ಆಗಿರ್ತದೆ. ಒಂದ್ ವೇಳೆ ಅಬ್ಟ್ಯೂಸ್ ಆಂಗಲ್ಡ್ ಟ್ರಯಾಂಗಲ್ ಆಗಿತ್ತು ಅಂತಂದ್ರೆ ಅವಾಗ ಸರ್ಕಮ್ ಸೆಂಟರ್ ಔಟ್ ಸೈಡ್ ದ ಟ್ರಯಾಂಗಲ್ ಆಗಿರ್ತದೆ. ಸೊ ಇದು ನಿಮಗೆ ರಿಸಲ್ಟ್ ಗೊತ್ತಿರಬೇಕು. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಆನ್ ದ ಹೈಪಾಟ್ನಸ್ ಅಂಡ್ ಇಟ್ ವಿಲ್ ಬಿ ದ ಮಿಡ್ ಪಾಯಿಂಟ್ ಆಫ್ ದ ಹೈಪಾಟ್ನಸ್. therefore option 3 is correct. next question, kx² + 3x + 4k ವರ್ಗಾತ್ಮಕ ಬಹುಪದದ ಶೂನ್ಯತೆಗಳ ಮೊತ್ತವು ಅವುಗಳ ಗುಣಲಬ್ಧಕ್ಕೆ ಸಮವಾಗಿದ್ದರೆ k ಬೆಲೆ. if the sum of zeros of quadratic polynomial, the quadratic polynomial is kx² + 3x + 4k is equal to their product, then the value of k is, ಅಂದ್ರೆ ಇವುಗಳ sum of the zeros is equal to product of the zeros. ಓಕೆ, m ಮತ್ತು n ಗಳು zeros ಅಂತ ಅನ್ಕೊಂಡ್ರೆ sum of zeros is equal to product of zeros. we have to find the value of k. sum of zeros is given by minus b by a, that is minus 3 by k. k cannot be equal to 0. ಒಂದು ವೇಳೆ k equal to 0 ಆದ್ರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಲ್ಲ. ಹಾಗಾಗಿ k 0 ಆಗಿರಲ್ಲ. k 0 ಆಗಿಲ್ಲ ಅಂತಂದ್ರೆ ಡಿನಾಮಿನೇಟರ್ ಬರಿಬಹುದು. ಸೊ ಸಮ್ ಆಫ್ ಜೀರೋಸ್ ಏನಿದೆ ಮೈನಸ್ ಬಿ ಬೈ ಎ ಅಂತ ಇದೆ. ಇಲ್ಲಿ ಬಿ ಅಂತಂದ್ರೆ 3, ಸೊ ಎ ಅಂತಂದ್ರೆ ಕೆ, ಸೊ ಮೈನಸ್ ಬಿ ಬೈ ಎ. ಇನ್ನು ಪ್ರಾಡಕ್ಟ್ ಏನಿದೆ ಸಿ ಬೈ ಎ. ಸೊ ಸಿ ಅಂದ್ರೆ 4k, ಎ ಅಂತಂದ್ರೆ ಕೆ. therefore sum is minus 3 by k. product is 4k by k. k
ಮತ್ತು ಈ ಕೆ ಕ್ಯಾನ್ಸಲ್ ಆದ್ರೆ ಕೆ ಈ ಕಡೆ ಬರಲಿ 4 ಈ ಕಡೆ ಬರಲಿ. ಸೊ ವಿ ಗೆಟ್ -3/4. 4 ಕ್ರಾಸ್ ಮಲ್ಟಿಪ್ಲೈ ಆದ್ರೆ ಕೆಳಗಡೆ ಬಂತು, ಕೆ ಈ ಕಡೆ ಬಂದ್ರೆ ಈಕ್ವಲ್ ಟು ಕೆ ಆಯ್ತು. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಕೆ ಈಸ್ -3/4. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಅಣಿತ ಯುಗ್ಮವು ಸಮೀಕರಣ x-2y = r ದ ಪರಿಹಾರವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ಡರ್ಡ್ ಪೇರ್ಸ್ ಈಸ್ ಅ ಸೊಲ್ಯೂಷನ್ ಆಫ್ ದ ಈಕ್ವೇಶನ್? ಯಾವ ಈಕ್ವೇಶನ್ ಅಂತಂದ್ರೆ x-2y = 6 ಈ ಈಕ್ವೇಶನ್ ಸೊಲ್ಯೂಷನ್ಸ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತಂದ್ರೆ ಈ ಪೇರನ್ನ ಎಕ್ಸ್ ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಇದರಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಅದೇನಾಗಬೇಕು, ಈಕ್ವೇಶನ್ ವೆರಿಫೈ ಆಗ್ಬೇಕು ಅಥವಾ ವ್ಯಾಲಿಡ್ ಆಗಿ ನಮಗೆ ಬರಬೇಕು ಆನ್ಸರ್. ಈಕ್ವೇಶನ್ ಬ್ಯಾಲೆನ್ಸ್ ಆಗಬೇಕು. ಬ್ಯಾಲೆನ್ಸ್ ಆದ್ರೆ ಅದು ರಿಕ್ವೈರ್ಡ್ ಪೇರ್, ಇಲ್ಲ ಅಂತಂದ್ರೆ ಅದು ರಿಕ್ವೈರ್ಡ್ ಪೇರ್ ಅಲ್ಲ ಅಂತ ಅರ್ಥ. ಫಸ್ಟ್ಗೆ 2,4 ತಗೊಳ್ಳೋಣ. ಅಂದ್ರೆ x ಪ್ಲೇಸ್ ಅಲ್ಲಿ 2 ಹಾಕಬೇಕು, y ಪ್ಲೇಸ್ ಅಲ್ಲಿ 4 ಹಾಕಬೇಕು. ಗಿವನ್ ಈಕ್ವೇಶನ್ ಇಸ್ x-2y = 6. ಫಸ್ಟ್ 2,4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 - 2 × 4 ಈಕ್ವಲ್ ಟು ಆನ್ಸರ್ ಎಷ್ಟು ಬರಬೇಕು, 6 ಬರಬೇಕು. 2 - 2 × 4 = 8 = 6. 2 - 8 ಅಂತಂದ್ರೆ -6 and it is equal to 6, but it is not true. So 2,4 ಅನ್ನೋದು ಆನ್ಸರ್ ಅಲ್ಲ. ಸಿಮಿಲರ್ಲಿ -4,1 ತಗೊಳ್ಳೋಣ. x ಪ್ಲೇಸ್ ಅಲ್ಲಿ -4 ಹಾಕಬೇಕು. -2 × y ಅಂತಂದ್ರೆ 1 and this is equal to 6. -4 - 2 × 1 is -2 and this is equal to 6. -4 - 2 ಅಂತಂದ್ರೆ -6 = 6, which is not true. Therefore option 2 is also not possible. Next 4,1 ತಗೊಳ್ಳೋಣ. x ಪ್ಲೇಸ್ ಅಲ್ಲಿ 4 ಹಾಕಬೇಕು, -2 × y ಪ್ಲೇಸ್ ಅಲ್ಲಿ -1 ಹಾಕಬೇಕು and this is equal to 6 ಆಗಬೇಕು. 4 - × - +2 1s are 2 = 6. 4 + 2 it is 6 = 6. Therefore ಇದು ನಮಗೆ ಬೇಕಾಗಿರ್ತಕ್ಕಂಥ ಆರ್ಡರ್ಡ್ ಪೇರ್. ಇನ್ನೊಂದ್ಸಾರಿ ಫೋರ್ತ್ ಆಪ್ಷನ್ ಕೂಡ ಚೆಕ್ ಮಾಡಿಬಿಡೋಣ. x ಅಂದ್ರೆ 0 -2 × y ಅಂತಂದ್ರೆ 3 ಇದು = 6 ಬರಬೇಕು. 0 - 2 × 3 is -6 = 6. 0 - 6 is nothing but -6, but this is not equal to 6. Therefore fourth option is also not possible. So correct answer ಯಾವುದು ಅಂತಂದ್ರೆ third option correct. Next question, √3x - √2 into √3x - √2 = 0. ವರ್ಗ ಸಮೀಕರಣದ ಮೂಲಗಳು. The roots of the quadratic equation √3x - √2 into √3x - √2 = 0 are. ಇದು ಆಲ್ರೆಡಿ ಏನಂದ್ರೆ ಫ್ಯಾಕ್ಟರೈಸ್ಡ್ ಫಾರ್ಮಲ್ ಇರೋದ್ರಿಂದ ಎರಡು ಫ್ಯಾಕ್ಟರ್ಗಳನ್ನ ನಾವೇನ್ ಮಾಡಬೇಕು, =0 ಮಾಡಬೇಕು. ನೋಡಿ, √3x - √2 into √3x - √2 = 0 ಇದೆ ಅಂತಂದ್ರೆ ಐದರ್ ದಿಸ್ ಬ್ರಾಕೆಟ್ ಇಸ್ 0 ಆರ್ ದಿಸ್ ಬ್ರಾಕೆಟ್ ಇಸ್ 0 ಅಂತ ಅರ್ಥ. ಎರಡರಲ್ಲಿ ಯಾವ್ದಾದ್ರು ಒಂದು 0 ಆದ್ರೂ ಕೂಡ ನಮಗೆ ಪ್ರಾಡಕ್ಟ್ 0 ಬರುತ್ತೆ. ಒಂದು ವೇಳೆ √3x - √2 = 0 ಆಗಿರ್ಬೇಕು, ಇಲ್ಲ ಅಂತಂದ್ರೆ ಎರಡನೇ ಬ್ರಾಕೆಟ್ 0 ಆಗಿರ್ಬೇಕು. ಬಟ್ ಫಾರ್ಚುನೇಟ್ಲಿ ಬೋತ್ ದ ಬ್ರಾಕೆಟ್ಸ್ ಆರ್ ಸೇಮ್. ಈಗ ಇದು 0 ಆದ್ರೆ √3x = -√2 ಈ ಕಡೆ ಬರಲಿ, +√2 ಆಯ್ತು. x = √2/√3. ಸಿಮಿಲರ್ಲಿ ಇಲ್ಲೂ ಕೂಡ x = ಎಷ್ಟು ಬರುತ್ತೆ, √2/√3 ಬರುತ್ತೆ. ಸೊ ಎರಡು ರೂಟ್ಗಳು ಸೇಮ್ ಇದೆ, ಇದರಲ್ಲಿ ಎರಡು ರೂಟ್ಸ್ಗಳು ಸೇಮ್ ಇದೆ. ಸೊ √2/√3 √2/√3 ಅಂತ ಬರಬೇಕು. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಸೊ ಇಷ್ಟು ಕ್ವಶನ್ಸ್ಗಳು MCQ ಕ್ವಶನ್ಸ್ ಆಯ್ತು. ನೆಕ್ಸ್ಟ್ 2 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ.